ನಂದಿನಿ ವರ್ಸಸ್ ಅಮೂಲ್ ಒಂದು ಚರ್ಚೆ ಸಾರ್ವಜನಿಕವಾಗಿ ಬರ್ತಾ ಇತ್ತು. ನಂದಿನಿ ನಮ್ಮ ನೆಲದ್ದು, ಅಮೂಲ್ ಅದು ಬೇರೆ ಕಡೆ ಇದ್ದು ಅಂತಕ್ಕಂಥ ಒಂದು ವಾದ. ಅದಾದ ನಂತರ ಕಳೆದ ವರ್ಷ ನಾವು ನೋಡ್ತಾ ಇರ್ತಕ್ಕಂಥ ಇನ್ನೊಂದು ವೈಚಾರಿಕ ಬೆಳವಣಿಗೆ ಮತ್ತು ಅದರಲ್ಲಿ ಅನೇಕ ಮಂದಿನೂ ಪಾಲ್ಗೊಂಡಿದ್ರು. ದಕ್ಷಿಣ ಭಾರತದ ರಾಜ್ಯಗಳ ತೆರಿಗೆಯ ಅವರ ಪ್ರಮಾಣ ಏನಿದೆ, GST ಸೇರ್ಕೊಂಡ ಹಾಗೆ ಅನುದಾನದ ರೂಪದಲ್ಲಿ ಅವರಿಗೆ ಎಷ್ಟು ವಾಪಸ್ ಬರುತ್ತೆ ಅದರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಹಾಗಾಗಿ ಉತ್ತರ ಭಾರತದ ರಾಜ್ಯಗಳು ಮತ್ತು ದಕ್ಷಿಣ ಭಾರತದ ರಾಜ್ಯಗಳು ಇದು ಬೇರೆ ಬೇರೆ ಅನ್ನುವ ರೀತಿಯ ಚರ್ಚೆಗಳು ಸಾಮಾನ್ಯವಾಗಿ ನಡೆದದನ್ನು ನಾವೆಲ್ಲ ನೋಡ್ತಾ ಇರ್ತೀವಿ. ಒಂದಷ್ಟು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ನೀವು ಗಮನಿಸಿದ ಹಾಗೆ ಒಂದು ರೈಲ್ವೆ ಸ್ಟೇಷನ್ ಬೋರ್ಡ್ನ ಗಲಾಟೆ ಅದು ಮಾಧ್ಯಮಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇತ್ತು. ಅಲ್ಲಿರ್ತಕ್ಕಂಥ ಒಂದು ಫಲಕ, ಅದರಲ್ಲಿ ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ 3 ಭಾಷೆಗಳಲ್ಲಿ ಬೋರ್ಡ್ ಇತ್ತು. ಒಂದಷ್ಟು ಹೋರಾಟಗಾರರು ಬಂದು ಹಿಂದಿ ಲಿಪಿಯಲ್ಲಿ ಬರೆದಿದ್ದಂತಹ ಒಂದು ವಾಕ್ಯ ಏನಿತ್ತು ಅದರ ಮೇಲೆ ಕಪ್ಪು ಮಸಿಯನ್ನ ಬಳದ್ರು. ಸುದ್ದಿ ನಡೀತಾ ಇತ್ತು, ದೊಡ್ಡ ಪ್ರಮಾಣದಲ್ಲಿ ಸುದ್ದಿ. ಅದಾದ ನಂತರ ಟ್ವಿಟರ್ ಸೇರ್ಕೊಂಡಾಗೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಪ್ರಕಾರದ ಚರ್ಚೆಗಳು, ಹಿಂದಿ ಇಂಪೋಸಿಷನ್ ಆಗ್ತಾ ಇದೆ, ಹಿಂದಿ ಹೇರಿಕೆ ಆಗ್ತಾ ಇದೆ, ಹಾಗಾಗಿ ಸ್ಟಾಪ್ ಹಿಂದಿ ಇಂಪೋಸಿಷನ್ ಆ ಹ್ಯಾಶ್ಟ್ಯಾಗ್ ಮೂಲಕ ಒಂದು ದೊಡ್ಡ ಅಭಿಯಾನ ನಡೆಯಿತು. ಇದೆಲ್ಲವೂ ಕೂಡ ವರ್ತಮಾನದ ಚರ್ಚೆಗಳು ಏನು ನಡೀತಾ ಇದೆ ಅದರ ಬಗ್ಗೆ ನಿಮ್ಮ ಗಮನಕ್ಕೆ ತಂದೆ. ಅದು ಸರಿಯೋ ತಪ್ಪೋ ಅದು ನಮ್ಮ ವಿವೇಚನೆಗೆ ಬಿಟ್ಟಂತ ವಿಚಾರ. ಆದ್ರೆ ಚರ್ಚೆಗಳಂತೂ ನಡೀತಾ ಇದೆ. ಆದ್ರೆ ಕೆಲವರು ಈ ಚರ್ಚೆ ಮಾಡ್ತಾ 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 ಹಿಂದಿ ಸೇರ್ಕೊಂಡ ಹಾಗೆ ಉತ್ತರ ಭಾರತದ ಸಂಗತಿಗಳನ್ನು ಸೇರ್ಕೊಂಡ ಹಾಗೆ ದೂರ ಮಾಡ್ತಾ ಮಾಡ್ತಾ ಭಾರತದ ವಿರೋಧದ ಕುರಿತು ಮಾತಾಡ್ತಾ ಇರ್ತಾರೆ. ನಮ್ಮ ಪ್ರಾದೇಶಿಕ ಗುಣಲಕ್ಷಣಗಳನ್ನ ಉಳಿಸಿಕೊಳ್ಳುವುದರ ಜೊತೆಗೆ ರಾಷ್ಟ್ರೀಯತೆಯನ್ನು ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಅಂತಕ್ಕಂಥ ಒಂದು ಸಂವಿಧಾನದತ್ತವಾದಕ್ಕಂಥ ಒಂದು ಕರ್ತವ್ಯ ಏನಿದೆ ಅದನ್ನು ಹೊರತುಪಡಿಸಿ ಕೆಲವೊಮ್ಮೆ ಕೆಲವು ವಿಭಜನಕಾರಿ ಅನ್ನಬಹುದಾದ ಶಕ್ತಿಗಳು ದೇಶವನ್ನೇ ಅಪಮಾನಿಸುವ ರೀತಿಯಲ್ಲಿ ಕೆಲವು ಕಡೆಗಳಲ್ಲಿ ಕಾರ್ಯಪ್ರವೃತ್ತ ಆಗಿದೆ. ಸಣ್ಣ ತಂಡ ಇರಬಹುದು, ಆದರೆ ದೊಡ್ಡ ಪ್ರಮಾಣದಂತ ಅಪಾಯ ಅದು ಆ ಶಕ್ತಿಗಳಿಂದ ನಡೀತಾ ಇದೆ. ಆ ಶಕ್ತಿಗಳು ಯಾವುದು, ಅವರ ಉದ್ದೇಶ ಏನು, ಚರ್ಚೆ ನಡೀತಾ ಇದೆ ಸಮಾಜದಲ್ಲಿ, ಬೇರೆ ಬೇರೆಯವರು ಚರ್ಚೆ ನಡೀತಾ ಇದೆ. ಇವತ್ತಿನ ವೈಚಾರಿಕ ವಿಷಯ ಈಗಾಗಲೇ ಸಂಘಟಕರು ಹೇಳಿದ ಹಾಗೆ ಅದು ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆಗೆ ಸಂಬಂಧಪಟ್ಟದ್ದು. ಪ್ರಾದೇಶಿಕತೆ ಅಂದ್ರೆ ಏನು? ಪ್ರಾದೇಶಿಕತೆ ಅಂದ್ರೆ ಒಂದು ಪ್ರದೇಶದ ಗುಣಲಕ್ಷಣ. ಪ್ರತಿ ಪ್ರದೇಶಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ಲಕ್ಷಣಗಳಿದೆ. ಉದಾಹರಣೆಗೆ ಭಾರತ ಅತ್ಯಂತ ವಿಸ್ತೃತವಾಗಿರ್ತಕ್ಕಂಥ ಒಂದು ದೇಶ. ಕೆಳಗಡೆ ದಕ್ಷಿಣದಿಂದ ಕೇರಳದಿಂದ ನೀವು ಶುರು ಮಾಡಿದ್ರೆ ಕೇರಳಕ್ಕೆ ಕೇರಳದ್ದೇ ಪ್ರಾದೇಶಿಕ ಲಕ್ಷಣಗಳಿದಾವೆ. ಅವರ ಹಬ್ಬಗಳು, ಅಲ್ಲಿನ ಊಟ, ಅಲ್ಲಿನ ಅಡ್ಡನಾಮ, ಪಂಚೆ ನೀವೆಲ್ಲ ನೋಡಿರ್ಬೋದು. ನೋಡಿದ ತಕ್ಷಣ ಇದು ಕೇರಳ ಅಂತ ಗೊತ್ತಾಗುತ್ತೆ. ಅವರ ಊಟ ಉಡುಗೆಗಳಲ್ಲಿ, ನುಡಿ ನಡಿಗೆಗಳಲ್ಲಿ, ಆಚಾರ ವಿಚಾರಗಳಲ್ಲಿ ಅಲ್ಲಿನ ಪ್ರಾದೇಶಿಕ ಲಕ್ಷಣಗಳು ನಮಗೆ ಕಾಣುತ್ತೆ. ಹಾಗೇನೆ ಪಂಜಾಬ್ ಅನ್ನುವಂಥದ್ದು ನಮ್ಮ ದೇಶದ ಒಂದು ಪ್ರಮುಖ ರಾಜ್ಯ. ಅಲ್ಲಿರುವ ಆಚಾರ ವಿಚಾರ, ಭಾಷೆ, ಅಲ್ಲಿರ್ತಕ್ಕಂಥ ಜನಜೀವನ ನೋಡಿದ ತಕ್ಷಣ ಅಲ್ಲಿನ ಪ್ರಾದೇಶಿಕ ಲಕ್ಷಣಗಳು ನಮಗೆ ಕಾಣುತ್ತೆ. ಅದೇ ರೀತಿ ಅಸ್ಸಾಂನದ್ದು, ಅದೇ ರೀತಿ ಮಹಾರಾಷ್ಟ್ರದ್ದು, ಹಾಗೇನೆ ಕರ್ನಾಟಕದ್ದು ಕೂಡ ಪ್ರತಿ ಪ್ರದೇಶಕ್ಕೆ ತನ್ನದೇ ಆದ ಲಕ್ಷಣಗಳು ಇರ್ತಾವೆ. ಆ ಪ್ರದೇಶದ ಲಕ್ಷಣಗಳನ್ನ ಪ್ರಾದೇಶಿಕತೆ ಅಂತ ಕರಿತೀವಿ. ಅದು ಎಲ್ಲವೂ ಸಮಾನವಾಗಿರುತ್ತೆ ಅಂತ ಇಲ್ಲ. ಉದಾಹರಣೆ ಕರ್ನಾಟಕ ಅಂದ ತಕ್ಷಣ ನಾವು ಕನ್ನಡ ನಮ್ಮ ರಾಜ್ಯದ ಭಾಷೆ ಅಂದ್ರೂ ಕೂಡ ಕನ್ನಡದ ಒಳಗಡೆ ಒಂದು ವಿವಿಧತೆ ಇದೆ, ವೈವಿಧ್ಯ ಇದೆ. ಮಂಗಳೂರಲ್ಲಿ ಮಾತಾಡುವ ಕನ್ನಡ ಬೇರೆ, ಸ್ವಲ್ಪ ಪಕ್ಕ ಹೋದ್ರೆ ಉಡುಪಿಯಲ್ಲೂ ಕೂಡ ಒಂದು ತಾಲೂಕು ಕುಂದಾಪುರ, ನೀವು ಕೇಳಿದಿರಾ, ಕುಂದಾಪುರದ ಕನ್ನಡವೇ ಬೇರೆ, ಶಿವಮೊಗ್ಗದ ಕನ್ನಡ ಬೇರೆ, ಹುಬ್ಬಳ್ಳಿ ಅಲ್ಲಿಯ ಕನ್ನಡ ಬೇರೆ, ಹಾಸನದ ಕನ್ನಡ ಬೇರೆ, ಬೆಂಗಳೂರು ಮೈಸೂರುಗಳ ಕನ್ನಡ ಬೇರೆ. ಪ್ರತಿ 20 ಕಿಲೋಮೀಟರ್ಗೆ ನಮ್ಮ ದೇಶದಲ್ಲಿ ಭಾಷೆ ಮತ್ತು ಆಹಾರ ಪದ್ಧತಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅದನ್ನ ಲೈಫ್ ಸ್ಟೈಲ್, ಜೀವನ ಶೈಲಿ ಅಂತ ಕರಿತೀವಿ. ಪ್ರತಿ 20 ಕಿಲೋಮೀಟರ್, ಉದಾಹರಣೆಗೆ ಇಲ್ಲಿ ನಾವು ಚಾಮರಾಜಪೇಟೆಯಲ್ಲಿ ಇದೀವಿ, ಇಲ್ಲಿಂದ 20 ಕಿಲೋಮೀಟರ್ ನೀವು ಕೆಂಗೇರಿ ಕಡೆ ಹೋದ್ರೆ ಅಲ್ಲಿ ಸ್ವಲ್ಪ ಆಹಾರದಲ್ಲೂ ಅಲ್ಲಿನ ಸಾಂಬಾರಲ್ಲೂ ಹಾಕಿರ್ತಕ್ಕಂಥ ಒಂದು ಮಿಕ್ಸ್ಚರ್ ಏನಿದೆ, ಮಸಾಲೆಯ ಮಿಶ್ರಣ ಸ್ವಲ್ಪ ವ್ಯತ್ಯಾಸ ಇದೆ. ಅಲ್ಲಿಂದ 20 ಕಿಲೋಮೀಟರ್ ಮತ್ತೆ ನೀವು ಬಿಡದಿ, ರಾಮನಗರ, ಚನ್ನಪಟ್ಟಣ ಹಾಗೆ ಪ್ರತಿ 20 ಕಿಲೋಮೀಟರ್ ದಾಟ್ತಾ ಹೋದ್ರೆ ಭಾಷೆಯಲ್ಲೂ ಆಹಾರದಲ್ಲೂ ಒಂದು ವ್ಯತ್ಯಾಸ ಪ್ರದೇಶದಿಂದ ಪ್ರದೇಶಕ್ಕೆ ಇರುತ್ತೆ. ಹಾಗಾಗಿ ಪ್ರತಿ ಪ್ರದೇಶಕ್ಕೂ ತನ್ನದೇ ಆಗಿರ್ತಕ್ಕಂಥ ಲಕ್ಷಣ ಏನಿದೆ ಅದನ್ನು ನಾವು ಪ್ರಾದೇಶಿಕತೆ ಅಂತ ಕರಿತೀವಿ. ಇದು ಇಡೀ ದೇಶದುದ್ದಕ್ಕೂ ವ್ಯಾಪಿಸಿದೆ. ಭಾರತದ ಪ್ರತಿ ನೆಲದಲ್ಲೂ ಕೂಡ ತನ್ನದೇ ಆಗಿರ್ತಕ್ಕಂಥ ಈ ತರ ವೈಶಿಷ್ಟ್ಯಗಳಿವೆ. ಹೀಗೆ ಪ್ರಾದೇಶಿಕತೆ ಅನ್ನುವಂಥದ್ದು ಒಂದು ಪ್ರದೇಶದ ಗುಣಲಕ್ಷಣ. ಆ ಪ್ರದೇಶದ ಗುಣಲಕ್ಷಣ ಅಂದ್ರೆ ಪ್ರಾದೇಶಿಕತೆಗಳು ಸೇರ್ತಾ ಸೇರ್ತಾ ಒಂದು ಪ್ರದೇಶದ್ದು, ಪಕ್ಕದ ಪ್ರದೇಶದ್ದು, ಇನ್ನೊಂದು ಪ್ರದೇಶದ್ದು, ಹೀಗೆ ಅನೇಕ ಪ್ರಾದೇಶಿಕಗಳು ಸೇರ್ತಾ 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 ಸಾವಿರಾರು ಪ್ರಾದೇಶಿಕತೆಗಳ ಸಂಗಮವೇ ರಾಷ್ಟ್ರೀಯತೆ. ರಾಷ್ಟ್ರೀಯತೆ ಅನ್ನುವಂಥದ್ದು ಪ್ರಾದೇಶಿಕತೆಗಳ ಒಂದು ಸಮುಚ್ಚಯ, ಒಂದು ಕಾಂಗ್ರುವೆನ್ಸ್ ಅಂತ ಕರಿತೀವಿ. ಎಲ್ಲ ಸೇರಿ ಅದು ರಾಷ್ಟ್ರೀಯತೆ ಆಗಿದೆ. ಹಾಗಾಗಿ ನಾವೆಷ್ಟು ಕನ್ನಡಿಗರೋ
ಅಷ್ಟೇ ಭಾರತೀಯ. ನಮ್ಮ ಭಾರತ ಎಲ್ಲಿದೆ? ನಾವು ನಿಂತ ನೆಲ ಅದೇ ನಮ್ಮ ಭಾರತ. ನಾವು ಎಲ್ಲಿದ್ದೀವಿ ಅಲ್ಲಿ ನಾವು ನಮ್ಮ ಪ್ರದೇಶದ ಲಕ್ಷಣದ ಜೊತೆಗೆ ರಾಷ್ಟ್ರೀಯ ಗುರುತುಗಳನ್ನು ಒಳಗೊಂಡಿರ್ತೀವಿ. ಹಾಗಾಗಿ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ಆಗ್ತಕ್ಕಂಥ ಪ್ರಾದೇಶಿಕತೆ ಪರಸ್ಪರ ನಮ್ಮಲ್ಲಿ ವೈರುಧ್ಯಗಳನ್ನು ಸೃಷ್ಟಿಸ್ತಾ ಇದೆಯಾ? ಪರಸ್ಪರ ವೈಷಮ್ಯಗಳನ್ನ ತರ್ತಾ ಇದೆಯಾ? ಪರಸ್ಪರ ಒಳಗಡೆ ಒಂದು ದೇಶದ ಪ್ರಜೆಗಳು ಪರಸ್ಪರ ಪ್ರಾದೇಶಿಕತೆ ಆಧಾರದಲ್ಲಿ ಕಚ್ಚಾಡಬೇಕೆ? ಹಾಗಾಗಿ ನಾವೆಲ್ಲರೂ ಕೂಡ ಈ ವಿಷಯದ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಾ ಹೋಗಬೇಕು. ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ಅದು ಪರಸ್ಪರ ಪೂರಕವಾದದ್ದು, ವಿರುದ್ಧ ಅಲ್ಲ. ಪ್ರಾದೇಶಿಕತೆ ವರ್ಸಸ್ ರಾಷ್ಟ್ರೀಯತೆ ಅಲ್ಲ. ಇಲ್ಲಿನ ವಿಷಯದ ಶೀರ್ಷಿಕೆ ಕೊಟ್ಟಾಗಲೇ ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ವಿರುದ್ಧ ಅಲ್ಲ, ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ಪರಸ್ಪರ ಪೂರಕವಾದ್ದು, ಒಂದಕ್ಕೊಂದು ಕಾಂಪ್ಲಿಮೆಂಟರಿ, ಒಂದಕ್ಕೊಂದು ಸಪ್ಲಿಮೆಂಟರಿ, ಪರಸ್ಪರ ಪೂರಕವಾಗಿರ್ತಕ್ಕಂಥ ಅಂಶ ಅನ್ನೋದನ್ನ ನಾವು ಪ್ರಾರಂಭದಲ್ಲೇ ಗಮನಿಸಬೇಕು. ಹಾಗಾಗಿ ಪ್ರಸ್ತುತ ಚರ್ಚೆ ನಡೀತಾ ಇದೆ, ಅದು ಬೇರೆ ಇದು ಬೇರೆ, ಉತ್ತರ ಬೇರೆ ದಕ್ಷಿಣ ಬೇರೆ, ಕನ್ನಡ ವರ್ಸಸ್ ಹಿಂದಿ, ಇದೆಲ್ಲ ಚರ್ಚೆ ನಡೀತಾ ಇದೆ ಅಲ್ಲ. ಹಾಗಾಗಿ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ನಿಲುವುಗಳೇನು, ನಮ್ಮ ಹಿರಿಯರು ಏನು ಹೇಳಿದ್ರು ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ, ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕಾಗತ್ತೆ.